मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं। वन्दे मातरमम्बिकां भगवतीं वाणीरमोमात्मिकां कल्याणीं कमनीयकल्पलतिकां कैवल्यनाथप्रियां वेदान्तप्रतिपाद्यमानविभवां विद्वन्मनोरञ्जनीं श्रीचक्राञ्चितरत्नपीठनिलयां श्रीराजराजेश्वरीं श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। ನದಿ ತಿರುವು ಯೋಜನೆಗಳನ್ನು ಕೈಬಿಟ್ಟು ಪಶ್ಚಿಮ ಘಟ್ಟ ಸಂರಕ್ಷಿಸಲು ಆಗ್ರಹಿಸಿ ನಡೆಯುತ್ತಿರುವ ಬೃಹತ್ ಜನ ಸಮಾವೇಶದಲ್ಲಿ ವೇದಿಕೆಯಲ್ಲಿ ಸನ್ನಿಹಿತರಾಗಿರುವ ಎಲ್ಲ ಯತಿವರೇಣ್ಯರೇ, ಎಲ್ಲ ಧರ್ಮಗುರುಗಳೇ, ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳೇ, ತಜ್ಞರೇ, ಸಮಿತಿಯ ವಿವಿಧ ಪದಾಧಿಕಾರಿಗಳೇ, ಕಾರ್ಯಕರ್ತರೇ, ಸಮ್ಮುಖದಲ್ಲಿ ಸನ್ನಿಹಿತರಾಗಿರುವ ಜಿಲ್ಲೆಯ ಹಾಗೂ ಹೊರ ಜಿಲ್ಲೆಗಳಿಂದ ಆಗಮಿಸಿರುವ ಎಲ್ಲ ಪರಿಸರಾಸಕ್ತ ಶಿಷ್ಯ ಭಕ್ತ ಮಹಾಜನರೇ, ಮಾತೆಯರೇ, ಮಾಧ್ಯಮಗಳ ಎಲ್ಲ ಪ್ರತಿನಿಧಿಗಳೇ, ಭಾರತೀಯ ಗಣನೆಯಂತೆ ಪುಷ್ಯಬಹುಳ ಸಪ್ತಮಿ ನಿನ್ನೆ ವಿವೇಕಾನಂದರ ಜಯಂತಿ. ಇಂಗ್ಲಿಷ್ ಗಣನೆಯಂತೆ ಜನವರಿ 12 ನಾಳೆ ವಿವೇಕಾನಂದರ ಜಯಂತಿ. ಇವೆರಡರ ಮಧ್ಯದಲ್ಲಿ ನಾವು ಇವತ್ತು ಸೇರಿದ್ದೇವೆ. ಅಂದರೆ ಪ್ರಾಚೀನ ಮತ್ತು ಅರ್ವಾಚೀನತೆಗಳ ಹದಮಿಶ್ರಣ ನಮ್ಮದು. ಕೆಲವರು ತಿಳಿದಂತೆ ನಾವು ಗೊಡ್ಡು ಪರಿಸರವಾದಿಗಳಲ್ಲ, ಅಂದರೆ ಅಭಿವೃದ್ಧಿ ವಿರೋಧಿ ಪರಿಸರವಾದಿಗಳಲ್ಲ. ಹದವಾದ ಪ್ರಾಚೀನ ಚಿಂತನೆಯೂ ಇರಲಿ, ಹದವಾದ ವೈಜ್ಞಾನಿಕ ಚಿಂತನೆಯೂ ಇರಲಿ, ಅಂತಹ ಒಂದು ಹಳೆ ಬೇರು, ಹೊಸ ಚಿಗುರು ಈ ಚಿಂತನೆ ನಮ್ಮದು. ಈಗ ಪ್ರಸ್ತಾವನೆಯಲ್ಲಿರುವ ಯೋಜನೆಗಳು ಬೇಡ್ತಿ ಬರದಾ ಜೋಡಣೆ ಮತ್ತು ಅಘನಾಶಿನಿ ವೇದಾವತಿ ನದಿ ಜೋಡಣೆ, ಇವುಗಳು ಅತಾರ್ಕಿಕ ಮತ್ತು ಅವೈಜ್ಞಾನಿಕ. ನಮಗೆ 10 ನಿಮಿಷ ಕೊಟ್ಟಿದ್ದಾರೆ. ಅದರ ಮೊದಲು ಇದ್ದದ್ದು 15 ನಿಮಿಷ ಆಗಿತ್ತು. ನಮ್ಮ ಸಿದ್ಧತೆ 15 ನಿಮಿಷಕ್ಕೇನೆ ಇದೆ. ಈ ಯೋಜನೆಗಳು ಅತಾರ್ಕಿಕ ಮತ್ತು ಅವೈಜ್ಞಾನಿಕ. ಅತಾರ್ಕಿಕ ಸಣ್ಣ ನದಿಗಳು, ಇವುಗಳು ಬೇಗ ಬತ್ತುತ್ತವೆ. ಬೇರೆ ರಾಜ್ಯಗಳ ನದಿಗಳು 100 ಕಿಲೋಮೀಟರ್ ಹರಿತವೆ, 1000 ಕಿಲೋಮೀಟರ್ ತನಕ ಹರಿಯುವ ನದಿಗಳು ಕೂಡ ಇದ್ದಾವೆ. ಅವುಗಳು ಅಷ್ಟು ಸುಲಭವಾಗಿ ಬತ್ತುವುದಿಲ್ಲ, ಅಂದರೆ ಆರಿ ಹೋಗೋದಿಲ್ಲ. ನಮ್ಮ ಜಿಲ್ಲೆಯ ನದಿಗಳು, ಅದರಲ್ಲೂ ಈ ಅಘನಾಶಿನಿ ಮತ್ತು ಬೇಡ್ತಿ ನದಿಗಳು ಇಲ್ಲಿಯೇ ಸಮೀಪದಲ್ಲಿ ಹುಟ್ಟಿ ಇಲ್ಲಿಯೇ ಸಮೀಪದಲ್ಲಿ ಸಾಗರವನ್ನು ಸೇರ್ತಕ್ಕಂಥ ಸಣ್ಣ ಸಣ್ಣ ನದಿಗಳು. ಅದರಿಂದ ಇಂಥ ನದಿಗಳ ನೀರನ್ನ ಎತ್ತಿ ಆಚೆ ಒಯ್ಯೋಕೆ ಬರೋದಿಲ್ಲ ಅನ್ನೋದು ಅರ್ಥವೇ ಆಗಲಿಲ್ಲವಲ್ಲ ಅಂತ. ಇದು ಅತಾರ್ಕಿಕ. ಅದಕ್ಕಾಗಿ ಅತಾರ್ಕಿಕ. ನೋಡಿದ್ರೆ ಗೊತ್ತಾಗ್ತದೆ, ಸ್ವಲ್ಪ ಊಹೆ ಮಾಡಿದ್ರೆ, ಆಲೋಚನೆ ಮಾಡಿದ್ರೆ ಗೊತ್ತಾಗ್ತದೆ. ಮತ್ತೆ ಬಯಲು ಪ್ರದೇಶದಲ್ಲಿರ್ತಕ್ಕಂತಹ ನದಿಗಳು, ಅವುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಒಯ್ದು ಕೂಡಿಸುವುದು ಸುಲಭ. ಆದರೆ ಘಟ್ಟದ ಪ್ರದೇಶದಲ್ಲಿ ಹರಿತಾ ಇರತಕ್ಕಂಥ ನದಿಗಳನ್ನು ಜೋಡಿಸುವುದು ತುಂಬಾ ಕ್ಲಿಷ್ಟ. ಹೆಚ್ಚು ಖರ್ಚು ಬರ್ತದೆ, ಹೆಚ್ಚು ವಿದ್ಯುತ್ ಖರ್ಚಾಗ್ತದೆ. ಇದು ಅರ್ಥವಾಗಲಿಲ್ಲವಲ್ಲ
ಅನ್ನೋದೇ ಇದು ಅತಾರ್ಕಿಕ ಎಂಬುತ್ತ ನಾವು ಹೇಳೋದಕ್ಕೆ ಕಾರಣ. ಇದು ಅವೈಜ್ಞಾನಿಕ. ಯಾಕಂತಂದ್ರೆ ಯಾವ ಪ್ರದೇಶಗಳಿಗೆ ಇಲ್ಲಿ ನೀರನ್ನು ಒಯ್ಯಲಾಗ್ತದೆಯೋ ಆ ಪ್ರದೇಶದಲ್ಲಿ ಈಗಾಗಲೇ ನೀರಾವರಿ ವ್ಯವಸ್ಥೆಗಳು ಇದ್ದಾವೆ. ಆದರೆ ಅವುಗಳ ಸಮರ್ಪಕವಾದ ನಿರ್ವಹಣೆ ಇಲ್ಲ. ಅದನ್ನ ಎಲ್ಲ ತಜ್ಞರು ಹೇಳ್ತಾ ಇದ್ದಾರೆ. ನೀರು ಒಯ್ಯೋ ಪ್ರಸಂಗ ಈಗ ಹೇಳ್ತಾ ಇರೋ ಜಿಲ್ಲೆಗಳಿಗೆ ಬರೋದಿಲ್ಲ ಅಂತ ತಜ್ಞರು ಹೇಳಿದ್ದಾರೆ. ಆಮೇಲೆ ಆ ಬಯಲುಸೀಮೆಯ ಮಣ್ಣಿಗೆ ಒಂದು ವಿಶೇಷವಾದ ಗುಣ ಇದೆ. ಕಡಿಮೆ ನೀರಿಗೆ ಕೂಡ ಬೆಳೆ ಕೊಡ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ. ಮಣ್ಣಿನ ಗುಣ ಎಲ್ಲ ಕಡೆ ಒಂದತ್ತ ಇರೋದಿಲ್ಲ. ಬಯಲುಸೀಮೆಯ ಪ್ರದೇಶದ ಮಣ್ಣಿನ ಗುಣ ಬೇರೆ, ಮಲೆನಾಡಿನ ಪ್ರದೇಶದ ಮಣ್ಣಿನ ಗುಣ ಬೇರೆ. ಇದನ್ನು ಮಣ್ಣಿನ ತಜ್ಞರು ಹೇಳ್ತಾರೆ. ಹಾಗಾಗಿ ಅತಿಯಾದ ನೀರಿನ ಬಳಕೆ ಆಯಿತು ಅಂತಂದ್ರೆ ಅಲ್ಲಿಯ ಮಣ್ಣಿನ ಆರೋಗ್ಯ ಕೆಡ್ತದೆ. ಆಮೇಲೆ ಅಲ್ಲಿ ಬೆಳೀತಕ್ಕಂತಹ ಬೆಳೆಗಳು ಹೆಚ್ಚು ನೀರಿನ ಅಪೇಕ್ಷೆ ಇರತಕ್ಕಂತಹ ಬೆಳೆಗಳಲ್ಲ. ಹೀಗೆಲ್ಲ ಇರುವಾಗ ಇಲ್ಲೇ ನೀರನ್ನು ಅಲ್ಲಿಗೆ ಒಯ್ಯತಕ್ಕಂಥ ಆಲೋಚನೆ ಅವೈಜ್ಞಾನಿಕ ಅಲ್ಲದೆ ಇನ್ನೇನು. ಆದ್ದರಿಂದ ಬಯಲುಸೀಮೆಯ ನಾಗರಿಕರ ನಮ್ಮ ಕಳಕಳಿ, ಈ ಯೋಜನೆಯಿಂದ ನಿಮಗೂ ಪ್ರಯೋಜನ ಇಲ್ಲ, ನಿಮಗೂ ಹಾನಿಯೇ ಇದೆ. ಆದರೆ ನೀವು ಕೂಡ ನಮ್ಮ ಹೋರಾಟದ ನಮ್ಮ ಜೊತೆ ಬನ್ನಿ ಅಂತ ನಾವು ಕರೀತಾ ಇದ್ದೇವೆ. ಇಲ್ಲಿಯ ಪರಿಸರದ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಆಗಲೇ ವಿಜ್ಞಾನಿಗಳು ಅನೇಕ ಹಂತದಲ್ಲಿ ತಿಳಿಸಿದ್ದಾರೆ. ಘಟ್ಟದ ಪ್ರದೇಶದಲ್ಲಿ ದೀರ್ಘವಾದ ಕಾಲುವೆಗಳು, ಅಲ್ಲಲ್ಲಿ ಸುರಂಗಗಳು, ಇವುಗಳ ಕಾರಣದಿಂದ ಭೂಕುಸಿತದ ಸಂಭವ ಇನ್ನೂ ಜಾಸ್ತಿ ಆಗ್ತದೆ. ಭೂಕುಸಿತದಿಂದ ಆಗ್ತಕ್ಕಂತಹ ದುಷ್ಪರಿಣಾಮವನ್ನು ನಾವೆಲ್ಲ ಕಂಡಿದ್ದೇವೆ, ಕೆಲವು ಅನುಭವಿಸಿದ್ದೇವೆ ಕೂಡ. ಅದು ಇನ್ನಷ್ಟು ಜಾಸ್ತಿ ಆಗ್ತಕ್ಕಂಥ ಅಪಾಯ ಇದೆ. ಆಮೇಲೆ ಇಲ್ಲಿಯ ನದಿಯ ನೀರನ್ನ ಭಾಗಶಃ ಆ ಕಡೆ ಒಯ್ದರೂ ಕೂಡ ಇಲ್ಲಿಯ ಕೆರೆ, ಬಾವಿ ಮೊದಲಾದವುಗಳಿಗೆ ಅಂತರ್ಜಲ ಮರುಪೂರ್ಣ ಕಡಿಮೆ ಆಗ್ತದೆ. ಹೀಗಾಗಿ ಈ ಜಿಲ್ಲೆಯ ಬಹುತೇಕ ಭಾಗದ ಅಂತರ್ಜಲ ಇನ್ನಷ್ಟು ಕುಸಿತವಾಗತಕ್ಕಂಥ ಅಪಾಯ ಈ ಯೋಜನೆಗಳು ಜಾರಿಯಾದರೆ ಖಂಡಿತಕ್ಕೂ ಇವೆ. ನಮಗೇನೆ ಸ್ವರ್ಣವಲಯ ಮಠಕ್ಕೇನೆ ನೇರವಾಗಿ ಇದರ ಪರಿಣಾಮ ತಾಗಲಿಕ್ಕಿದೆ. ಸ್ವರ್ಣವಲಯ ಮಠ ಇರೋ ಸ್ಥಳಕ್ಕೆ ಸ್ವಲ್ಪ ಮೇಲೆ ಶಾಲ್ಮಲಾ ನದಿಗೆ ಅಣೆಕಟ್ಟು ಈ ಯೋಜನೆಯಲ್ಲಿ ಪ್ರಸ್ತಾವನೆಯಲ್ಲಿದೆ. ಹಾಗಾಗಿ ನಮಗೇನೆ ಇನ್ನು ಕೆಲವೇ ದಿನಗಳಲ್ಲಿ ನದಿಯ ನೀರನ್ನು ಅವಲಂಬಿಸ್ತೇವೆ ನಾವು. ಅದೇ ತರ ಇನ್ನೂ ಉಳಿದ ಮಠಗಳಿಗೂ ಅದೇ ಸಮಸ್ಯೆ ಇರ್ತದೆ. ಈ ರೀತಿ ನಿಮಗೂ ಅನೇಕರಿಗೆ ಆ ಸಮಸ್ಯೆ ಖಂಡಿತ ಬರ್ತದೆ. ಒಟ್ಟಾರೆ ಆ ನದಿಯ ನೀರು ಹರಿತಾ ಇದ್ರೆ ಒಂದು ಅದನ್ನು ಅವಲಂಬಿಸಿಕೊಂಡು ಇರ್ತಕ್ಕಂಥ ಜನಗಳು, ಕೃಷಿ ಮೊದಲಾದವುಗಳು ಇನ್ನಷ್ಟು ಕಷ್ಟಕ್ಕೊಳಗಾಗ್ತವೆ. ಇದಕ್ಕಿಂತ ಹೆಚ್ಚಾಗಿ ಮರುಪೂರ್ಣ ಬಹಳ ಮುಖ್ಯ. ಅಂತರ್ಜಲ ಉಳಿಯುವುದಕ್ಕೆ, ಅಂದ್ರೆ ಭೂಮಿಯ ಒಳಗೆ ನೀರಿನ ಪ್ರಮಾಣ ಉಳಿಯುವುದಕ್ಕೆ ಅಂತರ್ಜಲ ಪರಿಪೂರ್ಣ ಮಾಡ್ತಕ್ಕಂತಹ ಕೆಲಸ ಮಧ್ಯಗಳು ಮಾಡ್ತಾ ಇರ್ತವೆ. ಅವುಗಳ ನೀರಿನ ಹರಿವನ್ನು ಕಡಿಮೆ ಮಾಡ್ತು ಅಂತಂದ್ರೆ ಅಂತರ್ಜಲ ಇನ್ನಷ್ಟು ಕೆಳಗೆ ಹೋಗಿ ನಮ್ಮ ಜಿಲ್ಲೆ ಇನ್ನಷ್ಟು ಬರಪೀಡಿತ ಜಿಲ್ಲೆ ಆಗ್ತಕ್ಕಂಥ ಒಂದು ಅಪಾಯ ಇದರಿಂದ ಇದೆ. ಬಹುಶಃ ಇದೆಲ್ಲ ಸಂಗತಿಗಳ ಬಗ್ಗೆ ಇನ್ನಷ್ಟು ಆಳವಾಗಿ ಮುಂದೆ ಕುಮಾರಸ್ವಾಮಿ ಅವರು ನಮ್ಮ ತಿಳಿಸ್ಲಿಕ್ಕೆ ಇದ್ದಾರೆ. ಹಾಗೆ ಕೃಷಿ ಮೇಲೆ ದುಷ್ಪರಿಣಾಮ ಇದೆ. ಘಟ್ಟ ಮೇಲೆ ಕೃಷಿ ಮೇಲೆ ಕೂಡ ದುಷ್ಪರಿಣಾಮ ಇದೆ. ವಿಶೇಷವಾಗಿ ಘಟ್ಟದ ಕೆಳಗೆ ನದಿಯ ನೀರು ಹೋಗುವುದು ಕಡಿಮೆ ಆದಾಗ ಸಮುದ್ರದ ಉಪ್ಪು ನೀರು ಒಳಗೆ ಬರ್ತದೆ ಸಹಜವಾಗಿ. ಆ ಘಟ್ಟದ ಕೆಳಗಿನ ಭೂಮಿಗಳು ಕೃಷಿ ಯೋಗ್ಯತೆ ಕಳ್ಕೊಳ್ತವೆ. ಹಾಗೆ ಘಟ್ಟದ ಮೇಲಿಂದ ಗಣಕ ನೀರು, ಸಿಲ್ಟ್ ವಾಟರ್ ಕೆಳಗೆ ಹೋಗೋದು ಕಡಿಮೆ ಆದಾಗ ಮೀನುಗಾರಿಕೆಗೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಬೀಳುತ್ತದೆ. ಇದನ್ನು ಮೀನುಗಾರಿಕೆ ತಜ್ಞರು ಇನ್ನಷ್ಟು ವಿವರವಾಗಿ ಹೇಳಿದ್ದಾರೆ. ಹೀಗೆ ಇವೆಲ್ಲ ಇಲ್ಲಿ ಆಗ್ತಕ್ಕಂಥ ದುಷ್ಪರಿಣಾಮಗಳು ಇದ್ದಾವೆ, ಇನ್ನು ಅನೇಕ ಇದ್ದಾವೆ, ಕೆಲವನ್ನು ಮಾತ್ರ ನಾವು ಲೆಕ್ಕ ಮಾಡಿದ್ದೇವೆ. ಹಾಗಾಗಿ ಈ ಯೋಜನೆ ಇಲ್ಲಿಯವರೆಗೂ ಹಾನಿ,
ಪ್ರಯೋಜನವಿಲ್ಲ, ಅಲ್ಲಿಯವರೆಗೂ ಹಾನಿ, ಪ್ರಯೋಜನವಿಲ್ಲ. ಯಾರಿಗೆ ಪ್ರಯೋಜನ ಆಗಿದ್ದರೆ ಬಹುಶಃ ಮೂರನೇ ಯಾರಿಗೂ ಪ್ರಯೋಜನ ಇದೆ ಅಂತ ಕಾಣ್ತದೆ. ಅದಕ್ಕೆ ನಮ್ಮ ಕಳಕಳಿ ಏನು ಅಂತಂದ್ರೆ, ಎಲ್ಲಿ ಬಯಲ್ನಾಡಿನಲ್ಲಿ ನೀರು ಕಡಿಮೆ ಇದೆ ಅಂತ ಹತ್ತಿರೋ ಅಲ್ಲಿ ಮಳೆ ನೀರಿನ ಕೊಯ್ಲನ್ನು ಮಾಡಿಸ್ರಿ. ಎಲ್ಲಿ ನಗರಗಳಲ್ಲಿ ನೀರಿನ ಕೊರತೆ ಇದೆ ಅಲ್ಲೆಲ್ಲ ಮಳೆ ನೀರಿನ ಕೊಯ್ಲು ಮಾಡೋದು ಕಡ್ಡಾಯ ಅಂತ ಈಗಾಗಲೇ ನಿಯಮ ಮಾಡಿದ್ದಾರೆ ಕೆಲವು ನಗರಗಳಲ್ಲಿ. ಹಾಗೇನೆ ಯಾವ ಜಿಲ್ಲೆಗಳಲ್ಲಿ ನೀರಿನ ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರೋ ಆ ಜಿಲ್ಲೆಗಳ ರೈತರಿಗೆ ಒಂದು ಕಡ್ಡಾಯ ನಿಯಮ ಮಾಡ್ರಿ, ನೀರಿನ ಕೊಯ್ಲು ಮಾಡೋದು ಕಡ್ಡಾಯ ಅಂತ ಹೇಳಿ. ಆವಾಗ ಅವರ ಮಣ್ಣಿನ ಆರೋಗ್ಯಕ್ಕೆ ಕೂಡ ತೊಂದರೆ ಆಗೋದಿಲ್ಲ ಮತ್ತು ನೀರಿನ ಅವಶ್ಯಕತೆ ಅದು ಕೂಡ ಇನ್ನಷ್ಟು ಪೂರೈಕೆ ಆಗ್ತದೆ. ಗಾಂಧೀಜಿ ಹೇಳಿದಂತ ಒಂದು ಮಾತಿದೆ, ಪ್ರಕೃತಿಗೆ ಮನುಷ್ಯನ ಆಸೆಗಳನ್ನು ಪೂರೈಸುವ ಶಕ್ತಿ ಇದೆ, ದುರಾಸೆಗಳನ್ನಲ್ಲ. ಆದರೆ ದುರಾಸೆಗೆ ಅಥವಾ ಅತಿ ಆಶೆಗೆ ಒಳಗಾಗಿ ಈ ಯೋಜನೆಗಳನ್ನು ಮಾಡಿದರೆ ಮುಂದೆ ಅನೇಕ ಅನರ್ಥಗಳಾಗ್ತವೆ, ಶಾಶ್ವತವಾದ ಅನರ್ಥಗಳು. ಅವುಗಳನ್ನು ತುಂಬಿಕೊಳ್ಳೋಕೆ ಸಾಧ್ಯ ಇಲ್ಲ. ತಿರುಗಿ ತುಂಬಿಕೊಳ್ಳಲಾರದಷ್ಟು ದೊಡ್ಡ ನಷ್ಟ ಆಗಲಿಕ್ಕಿದೆ. ಮುಂದೆ ಇದು ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಅನುಭವಕ್ಕೆ ಬಂದಾಗ ಆಮೇಲೆ ತಿರುಗಿ ಈ ಕಾಲುವೆಗಳನ್ನು ಮುಚ್ಚುತ್ತೀರಾ, ಸುರಂಗಗಳನ್ನ ಮತ್ತೆ ಮುಚ್ಚುತ್ತೀರಾ, ನಾಶವಾದ ಅರಣ್ಯವನ್ನು ಹಾಗೆಯೇ ಬೆಳೆಸ್ತೀರಾ, ಇದೆಲ್ಲಕ್ಕಿಂತಲೂ ನಾಶವಾದ ಬದುಕನ್ನು ಪುನಃ ಕಟ್ಟಿಕೊಡ್ತೀರಾ. ಹಾಗಾಗಿ ಇಂತಹ ಶಾಶ್ವತವಾದ ವಿನಾಶವನ್ನು ತಂದಿಡತಕ್ಕಂಥ ಯೋಜನೆಯನ್ನ ಕೈಬಿಡಬೇಕು ಅನ್ನೋದು ನಮ್ಮ ಆಗ್ರಹ. ಕನಿಷ್ಠ ಪಕ್ಷ ಇನ್ನಷ್ಟು ಪ್ರಾಮಾಣಿಕವಾಗಿ ವಿಮರ್ಶೆಯನ್ನಾದರೂ ಮಾಡಿ. ಪ್ರಾಮಾಣಿಕ ವಿಮರ್ಶೆ ಆದರೆ ಇದನ್ನು ಕೈ ಬಿಡಬೇಕು ಅನ್ನೋ ಅಭಿಪ್ರಾಯನೇ ಬರ್ತದೆ. ಅದಕ್ಕೆ ನಮ್ಮ ವಿಶ್ವಾಸ ಇದೆ. ಇದೇ ಸಂದರ್ಭದಲ್ಲಿ ಗಾಯದ ಮೇಲೆ ಬರ ಎಳೆದ ಹಾಗೆ ಶರಾವತಿ ಭೂಗತ ಜಲವಿದ್ಯುತ್ ಯೋಜನೆ ಅದು ಕೂಡ ಮುಂದೆ ಬರ್ತಾ ಇದೆ. ಅದರಿಂದಲೂ ಕೂಡ ಅನೇಕ ಭೂಕುಸಿತದ ದುಷ್ಪರಿಣಾಮಗಳು ಆಗ್ತವೆ. ಬಹುಶಃ ಇನ್ನಷ್ಟು ಜಾಸ್ತಿ ದುಷ್ಪರಿಣಾಮ ಅದರಿಂದ ಆಗ್ತದೆ. ನೋಡಿ ಗಾಯದ ಮೇಲೆ ಬರ ಹೇಗಿದೆ ಅಂತ ಹೇಳಿ. ಅರಣ್ಯ ಅತಿಕ್ರಮಣದಾರರು ಎಲ್ಲೋ ಜೀವನ ಕಂಡುಕೊಳ್ತಾ ಇದ್ರು, ಆದ್ರೆ ಇವತ್ತು ಅವರನ್ನು ಕೂಡ ಅಲ್ಲಿಂದ ಎಬ್ಬಿಸ್ತಾ ಇದ್ದಾರೆ. ತೀರಾ ಅನ್ಯಾಯವಾಗ್ತಾ ಇದೆ. ಆ ಅರಣ್ಯ ಅತಿಕ್ರಮಣದಾರರ ಅತಿಕ್ರಮಣ ಸಕ್ರಮ ಮಾಡ್ಲಿಕ್ಕೆ ಬರೋದಿಲ್ವೇ? ಅದಕ್ಕೆ ಕ್ರಮಗಳು ನಮ್ಮಲ್ಲಿ ಇಲ್ವೇ? ಹಿಂದೆಲ್ಲ ಮಾಡಿಲ್ವೇ? ಆತ್ಮೀಯ ಬಂಧು ಭಗಿನಿಯರೇ, ರಾಷ್ಟ್ರೀಯ ಜಲಾಭಿವೃದ್ಧಿ ಮಂಡಳಿ NWDA ಅವರ ಪ್ರಸ್ತಾವನೆಯಲ್ಲಿ ಇಡೀ ರಾಷ್ಟ್ರದಾದ್ಯಂತ ಸುಮಾರು 30ಕ್ಕೂ ಹೆಚ್ಚು ಈ ರೀತಿಯ ನದಿ ಜೋಡಣೆಗಳಿದ್ದಾವೆ. ಅವುಗಳೆಲ್ಲವನ್ನೂ ನಾವು ವಿರೋಧಿಸ್ತಾ ಇಲ್ಲ. ಯಾಕಂದ್ರೆ ಬೇರೆ ಪರಿಸರದಲ್ಲಿ ಇರತಕ್ಕಂಥ ನದಿ ಜೋಡಣೆಗಳ ಅದರ ಪರಿಣಾಮಗಳೇ ಬೇರೆ. ಪಶ್ಚಿಮ ಘಟ್ಟಗಳಲ್ಲಿ ಹರಿತಾ ಇರತಕ್ಕಂಥ ನದಿಗಳ ಜೋಡಣೆ ಪರಿಣಾಮಗಳೇ ಬೇರೆ. ಆದ್ರಿಂದ ಪಶ್ಚಿಮ ಘಟ್ಟಗಳಲ್ಲಿ ಹರಿತಾ ಇರತಕ್ಕಂಥ ನದಿಗಳ ಜೋಡಣೆಯನ್ನು ಮಾತ್ರವೇ ನಾವು ವಿರೋಧಿಸ್ತಾ ಇದ್ದೇವೆ. ಉಳಿದವುಗಳು ನಾವು ಕೂಡ ಬೆಂಬಲಿಸತಕ್ಕಂಥವರಾಗಿದ್ದೇವೆ. ಈ ಹೋರಾಟ ಯಾರ ವಿರುದ್ಧವೂ ಅಲ್ಲ, ಯಾವ ಪಕ್ಷದ ವಿರುದ್ಧವೂ ಅಲ್ಲ, ಯಾವ ಪಕ್ಷದ ಪರವಾಗಿಯೂ ಅಲ್ಲ. ಇದು ಯೋಜನೆ ವಿರುದ್ಧವಾಗಿ ಮಾತ್ರ ಹೋರಾಟ. ಇವತ್ತು ಜಿಲ್ಲೆಯ ಸ್ಥಿತಿ ಹೇಗಿದೆ? ಅಡಿಕೆ ಎಲೆಚುಕ್ಕಿಯಂತಹ ರೋಗದಿಂದ ಅತಿ ಗಂಭೀರ ಸಮಸ್ಯೆ, ರೈತರು ಹೈರಾಣಾಗಿದ್ದಾರೆ ಇವತ್ತು. ಇಂಥ ಸ್ಥಿತಿಯಲ್ಲಿ ಇದೊಂದು ಬಂದು ಎರಗಿದ್ರಿಂದ ನಮ್ಮ ಜನ ತುಂಬಾ ದಿಗಿಲಾಗಿದ್ದಾರೆ. ಮತ್ತೆ ಮತ್ತೆ ಅನೇಕರು ಹೇಳ್ತಾ ಇದ್ದಾರೆ, ಏನಿಲ್ಲ, ನಾವು ಹೆಚ್ಚಿಗೆ ನೀರು ಸಮುದ್ರಕ್ಕೆ ಹೋಗೋದನ್ನ ತಗೊಂಡ್ಬರ್ತೀವಿ ಅಷ್ಟೇ, ಅವರಿಗೇನು ತೊಂದರೆ ಆಗೋದಿಲ್ಲ ಅಂತೇಳಿ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಹೆಚ್ಚಿಗೆ ನೀರು ಸಮುದ್ರಕ್ಕೆ ಹೋಗಿದೆ ಅನ್ನೋದು ಎಲ್ಲಿ ನೋಡಿದ್ದೀರಿ? ಘಟ್ಟದ ಕೆಳಗೆ ಬಹುತೇಕ ಘಟ್ಟದ ಕೆಳಗಿನ ನದಿಗಳು ತುಂಬಾ ನೀರಿದ್ದಂಗೆ ಕಾಣ್ತದೆ. ನೀವು ನೋಡ್ಬೋದು. ಕಾರವಾರದ ಹತ್ರ ಗಂಗಾವಳಿ ನದಿ, ಕುಮಟಾದ ಹತ್ರ ಅಘನಾಶಿನಿ ನದಿ, ಹಾಗೆ ಶರಾವತಿ ನದಿ ಸ್ವಲ್ಪ. ಹೀಗೆ ಅಲ್ಲಿ ನೋಡಿದಾಗ ತುಂಬ ಅಗೂಲವಾಗಿ ನೀರಿರ್ತದೆ, ತುಂಬಾ ನೀರಿದೆ ಅಂತ ಅನಿಸ್ತದೆ. ಆದರೆ ಘಟ್ಟದ ಮೇಲಿಂದ ನೋಡ್ಬೇಕು ಇದನ್ನ. ಯಾಕಂದ್ರೆ ನೀರು ಒಯ್ತಾ ಇರೋದು ಘಟ್ಟದ ಮೇಲೆ ಪ್ರದೇಶದಿಂದ. ಅಲ್ಲಿ ಈ ನದಿಗಳಿಗೆಲ್ಲ ಅನೇಕ ಉಪನದಿಗಳಿದ್ದಾವೆ. ಈಗ ಒಯ್ತಾ ಇದ್ರೋದು ಆ ಉಪನದಿಗಳಿಂದ.
ಹಾಗಾಗಿ ಅಲ್ಲಿ ನೀರು ಬಹಳ ಕಡಿಮೆ ಇದೆ. ಅಂಥ ಸ್ಥಳದಿಂದ ನೀರನ್ನು ಬೈದರೆ ಏನಾಗಬಹುದು? ನೀರಿಲ್ಲದ ಕಡೆಗಳಿಂದ ನೀರು ಬೈದರೆ ಏನಾಗಬಹುದು? ನೀರು ತೀರಾ ಕಡಿಮೆ ಇದ್ದ ಸ್ಥಳಗಳಿಂದ ನೀರು ಬೈದ್ರೆ ನೀರಾಗಬಹುದು. ರಕ್ತಹೀನತೆಯಿಂದ ಬಳಲ್ತಾ ಇರುವವನ ಕಡೆ ರಕ್ತಧಾರ ಕೇಳ್ದಂಗೆ ಆಗ್ತದೆ. ಅವನು ಬದುಕ್ತಾರೇನು ಮುಂದೆ? ಆದ್ದರಿಂದ ಈ ಯೋಜನೆಗಳನ್ನ ಸಂಪೂರ್ಣವಾಗಿ ಕೈ ಬಿಡಬೇಕು ಅನ್ನೋದು ನಮ್ಮ ಆಗ್ರಹ. ಆದರೆ ಕೆಲವರು ಕೇಳ್ತಾರೆ, DPR ಮಾಡ್ಲಿಕ್ಕಾದ್ರೂ ಅವಕಾಶ ಕೊಡಿ ಅಂತ. DPR ವಿಸ್ತೃತ ಯೋಜನಾ ವರದಿ ಈಗ ಮಾಡೋ ಬಗ್ಗೆ ಸರ್ಕಾರ ನಿರ್ಧಾರ ಕೈಗೊಂಡಿದೆ. ಅದಕ್ಕಾದ್ರೂ ಅವಕಾಶ ಕೊಡಿ. ವಿಸ್ತೃತ ಅಧ್ಯಯನ ಮಾಡ್ತೀವಿ ನಾವು, ಇದು ಸಾಧ್ಯವೋ ಅಲ್ಲೋ ಅಧ್ಯಯನ ಮಾಡ್ತೀವಿ, ಅದಕ್ಕೆ ಅವಕಾಶ ಕೊಡಬಹುದಲ್ಲ ನೀವು ಅಂತ ಅವ್ರು ಕೇಳ್ತಾರೆ ನಮ್ಮನ್ನು. ಅದಕ್ಕೂ ನಾವು ವಿರೋಧಿಸ್ತೀವಿ. ಯಾಕೆ? ಹಿಂದೆ ನಮಗೆ ಈ ಅನುಭವ ಆಗಿದೆ. DPR ಮಾಡುವುದಕ್ಕೆ ಸರ್ಕಾರದ ವಿಜ್ಞಾನಿಗಳು ಬರಲಿಕ್ಕೆ ಅವಕಾಶ ಕೊಟ್ಟಿದ್ರಿಂದ ಅವರು ಇಲ್ಲಿಂದ ವರದಿ ಕೊಡೋದು ಏನನ್ನ, ಯೋಜನೆ ಪರವಾಗಿಯೇ ವರದಿ ಕೊಡ್ತಾರೆ. ಅವರು ತಪ್ಪು ವರದಿಯನ್ನೇ ಕೊಡ್ತಾರೆ. ಹಿಂದೆ ಈ ಅನುಭವ ನಮಗಾಗಿದೆ. ಹೀಗಾಗಿ DPR ಕೂಡ ನಾವು ವಿರೋಧಿಸಬೇಕಾಗಿದೆ. ಈ ಒಂದು ಹೋರಾಟ ಅಹಿಂಸಾತ್ಮಕವಾದ ಹೋರಾಟ. ಬಂಧುಗಳ ನೆನಪಿಡಿ, ಇದೆಲ್ಲ ಹಿಂಸಾತ್ಮಕ ರೂಪಕ್ಕೆ ತಿರುಗಬಾರದು, ಆದರೆ ಅಷ್ಟೇ ಪ್ರಬಲವಾಗಿರಬೇಕು. ಅಹಿಂಸಾತ್ಮಕವಾಗಿ ಪ್ರಬಲ ಹೋರಾಟ ಮಾಡಬಹುದು ಅನ್ನೋದನ್ನು ನಮಗೆ ಗಾಂಧಿಯವರು ತಿಳಿಸಿಕೊಟ್ಟಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಈ ಯೋಜನೆ ಜಾರಿಯಾಗುವುದಕ್ಕೆ ಪ್ರಯತ್ನ ಮುಂದುವರೆದರೆ ನಾವು ಸತತ ಹೋರಾಟಕ್ಕೆ ನಿಲ್ಲಬೇಕಾಗ್ತದೆ. ಜಿಲ್ಲೆಯ ಜನರು ಒಗ್ಗಟ್ಟಿನಿಂದ ಈ ಹೋರಾಟದಲ್ಲಿ ತೊಡಗಬೇಕು. ಒಗ್ಗಟ್ಟು ಬಹಳ ಮುಖ್ಯ. ಇಲ್ಲಿ ಏನೇ ಭೇದಗಳಿದ್ರೂ ಇವತ್ತೆಲ್ಲರೂ ಒಟ್ಟಿ ಬಂದಿದ್ದಾರೆ. ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ಸಂಘಟನೆಗಳು, ಎಲ್ಲ ತಾಲೂಕಿನವರು, ಎಲ್ಲ ಪ್ರದೇಶದವರು ಇವತ್ತಿಲ್ಲಿ ಒಟ್ಟಿ ಬಂದಿದ್ದಾರೆ. ಇದೇ ರೀತಿಯ ಒಗ್ಗಟ್ಟನ್ನು ಇಟ್ಟುಕೊಂಡು ಅಹಿಂಸಾತ್ಮಕವಾದ ಪ್ರಬಲವಾದ ಹೋರಾಟ ಮುಂದುವರಿದ ಪ್ರಸಂಗ ಬಂದರೆ ನಾವೆಲ್ಲ ಮುಂದುವರಿಸಬೇಕಾಗತ್ತೆ ಅನ್ನೋದು ನಮ್ಮ ಕಳಕಳಿ. ನಮ್ಮ ಜನಪ್ರತಿನಿಧಿಗಳು ನಮ್ಮ ಭಾವನೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸಬೇಕು. ಪಶ್ಚಿಮ ಘಟ್ಟದ ಎಲ್ಲ ಜಿಲ್ಲೆಗಳ ಎಲ್ಲ ಸಂಸದರು, ಎಲ್ಲ ಶಾಸಕರು ಮತ್ತು ಎಲ್ಲ ಜನಪ್ರತಿನಿಧಿಗಳು ಸೇರಿ ನಮ್ಮ ಭಾವನೆಗಳನ್ನ ಒಟ್ಟಿಗೆ ಹೋಗಿ ಸರ್ಕಾರಗಳಿಗೆ, ಕೇಂದ್ರ ಮತ್ತು ರಾಜ್ಯ ಎರಡು ಸರ್ಕಾರಗಳಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಮುಂದಿನ ಎಲ್ಲ ಹಂತದಲ್ಲಿ ಆ ಎಲ್ಲರ ಸಹಕಾರ ನಮಗೆ ಬೇಕು. ಅಲ್ಲ, ಅವರೇ ಮುಂದೆ ನಿಲ್ಲಬೇಕು, ಜನಪ್ರತಿನಿಧಿಗಳೇ ಮುಂದೆ ನಿಲ್ಲಬೇಕು. ನಮ್ಮ ಅಭಿಪ್ರಾಯವನ್ನ ಅಲ್ಲಿ ಮುಟ್ಟಿಸ್ತಕ್ಕಂಥವ್ರು ಆದ್ರಿಂದನೇ ಅವರು ಜನಪ್ರತಿನಿಧಿಗಳು, ನಮ್ಮ ಪ್ರತಿನಿಧಿಗಳು. ಆದ್ರಿಂದ ಅವರೆಲ್ಲ ಈ ಕೆಲಸ ಮಾಡ್ತಾರೆ ಅಂತೇಳಿ ನಾವು ವಿಶ್ವಾಸ ಇಟ್ಕೊಂಡಿದ್ದೇವೆ. ಹಿಂದೆ ಕೂಡ ಮಾಡಿಕೊಟ್ಟಿದ್ದಾರೆ, ಈಗಾಗಲೇ ಮಾಡಿಕೊಡ್ತಾ ಇದ್ದಾರೆ, ಮುಂದೆ ಕೂಡ ಮಾಡಿಕೊಡ್ತಾರೆ ಅಂತೇಳಿ ವಿಶ್ವಾಸದಲ್ಲಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ದೂರಗಳಿಂದ ಪರಿಶ್ರಮ ಪಟ್ಟು ಬಂದಿದ್ದೀರಿ. ಹಾಗೆ ವೇದಿಕೆ ಮೇಲೆ ಶ್ರೀಮದ್ ಮಾಧವಾನಂದ ಭಾರತೀಯ ಮಹಾಸ್ವಾಮಿಗಳು, ಶ್ರೀಮದ್ ನೆಲಮಾವ ಮಠ ಅವರು ಈ ಯೋಜನೆಯ ವಿರುದ್ಧವಾಗಿ ಅನೇಕ ದಿನಗಳಿಂದ ಬೇರೆ ಬೇರೆ ರೀತಿಯ ಪ್ರಯಾಸ ತೊಡಕೊಂಡೇ ಇದ್ದಾರೆ. ಅವರನ್ನು ನಾವು ಸಮಿತಿಯನ್ನು ಕೂಡ ಹಾಕೊಂಡಿದ್ದೇವೆ. ಅವರು ಇವತ್ತು ಉಪಸ್ಥಿತರಿದ್ದಾರೆ. ಹಾಗೆ ಸ್ವಾಮಿ ದಿಗಂಬರ ಜೈನ ಮಠದ ಶ್ರೀ ಭಟ್ಟಾಕಲಂಕ ಭಟ್ಟಾರಕ ಭಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳು ಆಗಮಿಸಿದ್ದಾರೆ. ಯುವ ಯತಿಗಳು, ಹಿಂದೆ ಅವರ ಹಿಂದಿನ ಯತಿಗಳು ಈ ಹೋರಾಟದಲ್ಲಿ ನಮ್ಮ ಜೊತೆ ಪಾದಯಾತ್ರೆಯಲ್ಲಿ ಬಂದಿದ್ರು. ಇವತ್ತು ಅದನ್ನು ನವೀಕರಿಸ್ತಾ ಇದ್ದಾರೆ ಅವರು. ಹಾಗೆ ಜಡೆ ಶ್ರೀ ಕ್ಷೇತ್ರ ಸಂಸ್ಥಾನ ಮಠದ ಶ್ರೀಮಂತ ನಿರಂಜನ ಪ್ರಣಸ್ವರೂಪಿ ಡಾಕ್ಟರ್ ಮಹಾಂತ ಮಹಾಸ್ವಾಮಿಗಳು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಅವರ ಬೆಂಬಲ ಕೂಡ ನಮಗೆ ಬೇಕು. ಯಾಕಂದ್ರೆ ಅವರು ಒಂದಷ್ಟಿನ ಶಿವಮೊಗ್ಗ ಜಿಲ್ಲೆಯವರು, ಆದರೆ ನಮಗೆ ಬೇಕು. ಇವತ್ತು ಬಂದಿದ್ದಾರೆ, ಬೆಂಬಲಕ್ಕೂ ಸೂಚಿಸ್ತಾ ಇದ್ದಾರೆ. ಹಾಗೆ ಉತ್ತಮ ವಾಗ್ಮಿಗಳು ಆಗಿರುವ ಶ್ರೀ ಬ್ರಹ್ಮಾನಂದ ಭಾರತೀಯ ಮಹಾಸ್ವಾಮಿಗಳು ತಮ್ಮ ವಾಕ್ಶಕ್ತಿಯನ್ನು ತುಂಬುವುದಕ್ಕೆ ಬಂದಿದ್ದಾರೆ. ಹಾಗೆ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು, ಅವರ ಹೆಸರು ಸಂತೋಷ, ಆದರೆ ಅನೇಕ ರಾಜಕಾರಣಿಗಳು ಅವರು ಕಂಡ ದುಃಖ. ಅವ್ರು ಬರಬೇಕು ಅಂತ ನಮ್ಮ ಅಪೇಕ್ಷೆ ಇತ್ತು, ಆದರೆ ಅವರಿಗೆ ಆರೋಗ್ಯ ತೊಂದರೆ, ಹೀಗಾಗಿ ಮನೆಯಲ್ಲಿ ಕೂಡ ಗಂಭೀರ ಘಟನೆಗಳಾಯಿತು, ಹೀಗಾಗಿ ಬರಲಿಕ್ಕೆ ಆಗಲಿಲ್ಲ. ಅದು ಸಂತೋಷ ಕಳಿಸಿದ್ದಾರೆ. ಬಿ ಎನ್ ಕುಮಾರಸ್ವಾಮಿ ಅವರು ಮುಂದೆ ನಮ್ಮ ಮುಂದೆ ಮಾತಾಡಲಿಕ್ಕಿದ್ದಾರೆ.
ಜಿಲ್ಲೆಯ ಎಲ್ಲ ಶಾಸಕರು, ಸಂಸದರು, ಹಾಗೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಎಲ್ಲರೂ ನಮ್ಮ ಜೊತೆ ಇರ್ತಾರೆ ಅಂತೇಳಿ ಭಾವಿಸ್ತಾ ಈ ಹೋರಾಟ ಅವಶ್ಯಕತೆ ಬಂದ ಎಲ್ಲಿ ತನಕ ಗೆಲುವು ಅಲ್ಲಿ ತನಕ ಹೋರಾಟ. ನಾವೆಲ್ಲ ಇರ್ತೇವೋ ಬಿಡ್ತೇವೋ ಗೊತ್ತಿಲ್ಲ. ಯಾಕಂದ್ರೆ ಈ ಹೋರಾಟ ಶುರು ಮಾಡಾಗಲೇ 35-40 ವರ್ಷ ಮೇಲಾಯ್ತು, ಆಗಿದ್ದವರಿಗಿಲ್ಲ. ಹಾಗೆ ಮುಂದೆ ಎಲ್ಲಿ ತನಕ ಮುಂದುವರಿತ ಗೊತ್ತಿಲ್ಲ. ಆದರೆ ಗೆಲುವು ತನಕ ಹೋರಾಟ ಆಗ್ತಾನೆ ಇರಬೇಕಾಗತ್ತೆ. ಆ ಒಂದು ಸಂಕಲ್ಪಕ್ಕೆ ನೀವೆಲ್ಲ ಕಟಿಬದ್ಧರಾಗರಿ ಅಂತ ಹೇಳ್ತಾ ನಮ್ಮ ಮಾತಿಗೆ ಪೂರ್ಣ ವಿರಾಮ ಬಿಡ್ತೇವೆ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.